ನಮಸ್ಕಾರ ಬಂಧುಗಳೇ, ಹೇಗಿದ್ದೀರಿ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಇಮೇಲ್ ಐಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡುವ. ನಿಮಗೆಲ್ಲ ಗೊತ್ತಿರಬಹುದು, ನಾವೊಂದು ಹೊಸ ಮೊಬೈಲ್ ತಗೊಳ್ಳೋದಿದ್ರೂ ಕೂಡ ನಮಗೆ ಇಮೇಲ್ ಐಡಿ ತುಂಬ ಇಂಪಾರ್ಟೆಂಟ್. ಇಮೇಲ್ ಐಡಿ ಇಲ್ಲದಿದ್ದರೆ ನಾವು ಮೊಬೈಲಲ್ಲಿ ಲಾಗಿನ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನೀವು ಬ್ಯಾಂಕಿಗೆ ಹೋದರೂ ಕೂಡ ಇಮೇಲ್ ಐಡಿಯನ್ನು ನೀವು ಅಲ್ಲಿ ಕೊಡಬೇಕಾಗ್ತದೆ. ಹಾಗಾಗಿ ಎಲ್ಲ ಕಡೆ ಕೂಡ ಇಮೇಲ್ ಐಡಿದ್ದು ತುಂಬ ಯೂಸಸ್ ಉಂಟು. ಸೊ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡುವ, ಇದು ಮುಖ್ಯವಾಗಿ ಎರಡು ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೇನೆ. ಫಸ್ಟ್ ಪಾರ್ಟಲ್ಲಿ ಇಮೇಲ್ ಐಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡುವ. ಸೆಕೆಂಡ್ ಪಾರ್ಟಲ್ಲಿ ಇಮೇಲ್ ಐ ಡಿ ಸೆಕ್ಯೂರ್ ಆಗಿರಲಿಕ್ಕೆ ನಾವು ಕೆಲವೊಂದು ಸೆಟ್ಟಿಂಗ್ಸನ್ನು ಆನ್ ಮಾಡಬೇಕಾಗತ್ತೆ, ಮತ್ತು ಕೆಲವೊಂದು ಸೆಟ್ಟಿಂಗ್ಸನ್ನು ನಾವು ಅಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ಇಮೇಲ್ ಐ ಡಿಯಲ್ಲಿ ಬೈ ಡಿಫಾಲ್ಟ್ ಕೊಟ್ಟಿರುವಂಥ ಆಪ್ಷನ್ಗಳೇ ಎಲ್ಲ, ಯಾವುದು ಹೊಸತ್ತು ಸೆಟ್ಟಿಂಗ್ ಆನ್ ಮಾಡೋ ಬಗ್ಗೆ ನಾನು ಹೇಳ್ತಾ ಇಲ್ಲ. ಸೊ ಅದರಲ್ಲೇ ಕೊಟ್ಟಿರುವಂಥ ಕೆಲವೊಂದು ಆಪ್ಷನನ್ನು ನಾವು ಫಿಲ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಅದರಿಂದ ಏನಾಗ್ತದೆ ಹೇಳಿದರೆ, ನೀವು ಕ್ರಿಯೇಟ್ ಮಾಡಿದಂಥ ಇಮೇಲ್ ಐ ಡಿ ತುಂಬ ಸೆಕ್ಯೂರ್ ಆಗಿರ್ತದೆ. ಸೊ ಇಮೇಲ್ ಐ ಡಿ ತುಂಬ ಇಂಪಾರ್ಟೆಂಟ್ ಆದ ಕಾರಣ ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ಈ ವಿಡಿಯೋದಲ್ಲಿ ಗಮನವಿಟ್ಟು ನೋಡ್ತಾ ಹೋಗಿ. ಸೇಮ್ ಸ್ಟೆಪ್ಪನ್ನು ಫಾಲೋ ಮಾಡ್ಕೊಂಡು ನೀವು ಕೂಡ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಬೋದು. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನಾನು ಅದನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸೊ ಇನ್ನು ಡೈರೆಕ್ಟಾಗಿ ವಿಡಿಯೋಗೆ ಹೋಗುವ. ನೀವು ಹೊಸ ಮೊಬೈಲ್ ತಗೊಳ್ಳೋದಾದರೂ ಕೂಡ ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ಸ್ ಅಂತ ಇರ್ತದೆ. ಅಂದರೆ ಮೊಬೈಲ್ ಪರ್ಚೇಸ್ ಮಾಡುವಾಗಲೇ ಕೆಲವೊಂದು ಆ್ಯಪ್ಗಳು ಅದರಲ್ಲಿ ಇನ್ಸ್ಟಾಲ್ ಆಗಿರ್ತವೆ. ಅಂಥದ್ರಲ್ಲಿ ಇಮೇಲ್ ಕೂಡ ಒಂದು. ಸೊ ಇಮೇಲ್ ಇದು ನಿಮಗೆ ಗೊತ್ತಿರ್ಬೋದು, ಆ್ಯಪ್ ಸಿಂಬಲ್. ಸೊ ಆ್ಯಪ್ ಸಿಂಬಲ್ ನೋಡಿ ಈ ಥರ ಇದೆ, ಇಮೇಲ್ ಇದು ಈ ಥರ ಕಾಣುತ್ತೆ ನಿಮ್ಮ ಮೊಬೈಲಲ್ಲಿ. ಸೊ ಇದನ್ನು ಟಿಕ್ ಹಾಕೊಂಡ್ರೆ ಆಯಿತು. ಫಸ್ಟ್ ಟೈಮ್ ಯಾರಾದರೂ ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ತಾ ಇದ್ದರೆ, ನೀವು ಈ ಆ್ಯಪನ್ನು ಓಪನ್ ಮಾಡಿದ ಕೂಡಲೇ ನಿಮಗೆ ಡೈರೆಕ್ಟಾಗಿ ಅಕೌಂಟ್ ಓಪನ್ ಮಾಡಲಿಕ್ಕೆ ಬರ್ತದೆ ಆಪ್ಷನ್. ಸಪೋಸ್ ನೀವು ಆಲ್ರೆಡಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿದರೆ, ಸೆಕೆಂಡ್ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಫಸ್ಟಿಗೆ ಏನು ಮಾಡ್ಕೊಳ್ಳಿ ಅಂತ ಹೇಳಿದರೆ, ಈ ಆ್ಯಪನ್ನು ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಫಸ್ಟ್ ನಿಮ್ದು ಯಾವುದು ಅಕೌಂಟ್ ಲಾಗಿನ್ ಆಗಿದೆ ಅದಿಲ್ಲಿ ಶೋ ಮಾಡ್ತಾ ಉಂಟು. ಹೌದಾ, ಇಲ್ಲಿ ಕಾಣ್ತಾ ಇದೆ ನಿಮಗೆ ಯಾವ ಅಕೌಂಟ್ ಲಾಗಿನ್ ಆಗಿದೆ, ಅದು ಆಲ್ರೆಡಿ ಶೋ ಆಗ್ತಾ ಇರ್ತದೆ. ಸೊ ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡಲಿಕ್ಕೋಸ್ಕರ ನಾವೇನು ಮಾಡುವ ಅಂತ ಹೇಳಿದರೆ, ಯಾವ ಪ್ರೊಫೈಲ್ ಇಲ್ಲಿ ಲಾಗಿನ್ ಆಗಿದೆ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಲಾಗಿನ್ ಆದ ಪ್ರೊಫೈಲ್, ಇದನ್ನು ಫಸ್ಟ್ ಒಮ್ಮೆ ಟಿಕ್ ಹಾಕೊಳ್ಳಿ. ಇದನ್ನು ಜಸ್ಟ್ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಲಾಗಿನ್ ಆದಂಥ ಮೇಲ್ ಐ ಡಿ ನಮಗೆ ಶೋ ಮಾಡ್ತದೆ. ಇದರ ಒಟ್ಟಿಗೆ ನೀವು ಸ್ವಲ್ಪ ಡ್ರ್ಯಾಗ್ ಮಾಡಿದರೆ, ಕೆಳಗಡೆ ಡ್ರ್ಯಾಗ್ ಮಾಡ್ತಾ ಹೋದರೆ ಇಲ್ಲಿ ಹೊಸ ಒಂದು ಆಪ್ಷನ್ ಇದೆ, ಆ್ಯಡ್ ಎನೆದರ್ ಅಕೌಂಟ್ ಅಂತ ಹೇಳಿ. ಓಕೆ, ಆ್ಯಡ್ ಎನೆದರ್ ಅಕೌಂಟ್ ನಿಮಗೆ ಇಲ್ಲಿ ಕಾಣ್ತಿರ್ಬೋದು. ಈ ಒಂದು ಆಪ್ಷನ್ ನಾವು ಟಿಕ್ ಹಾಕೊಳ್ಬೇಕು. ಆ್ಯಡ್ ಎನದರ್ ಅಕೌಂಟನ್ನು ಕ್ಲಿಕ್ ಮಾಡಿದರೆ ಆಯಿತು. ಇದು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಹೊಸ ಜಿಮೇಲ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಗೂಗಲ್ ಅಂತ ಇದೆ. ಸೊ ಗೂಗಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಲೋಡ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಆಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಟೈಮಲ್ಲಿ ಕೆಲವೊಂದು ಸಲ ನಿಮ್ಮ ಡಿವೈಸಲ್ಲಿ ಫಿಂಗರ್ ಪ್ರಿಂಟನ್ನು ಕೂಡ ಒಮ್ಮೆ ವೆರಿಫೈ ಮಾಡಲಿಕ್ಕೆ ಬರ್ಬೋದು ಆಪ್ಷನ್. ಆ ಥರ ಬಂದರೆ ಒಮ್ಮೆ ಫಿಂಗರ್ ಪ್ರಿಂಟನ್ನು ಕೊಟ್ಟರೆ ಆಯಿತು. ಮೊಬೈಲನ್ನು ನೀವೇ ಯೂಸ್ ಮಾಡ್ತಿದ್ದೀರಾ ಅಥವಾ ಬೇರೆಯವ್ರ ಕೈಯಲ್ಲಿ ಇದೆಯಾ ಅಂತ ಹೇಳಿ ನೋಡಲಿಕ್ಕೋಸ್ಕರ, ವೆರಿಫೈ ಮಾಡಲಿಕ್ಕೋಸ್ಕರ, ಅದು ಸೆಕ್ಯೂರಿಟಿ ರೀಸನ್ಗೋಸ್ಕರ ಒಮ್ಮೆ ಪಾಪಪ್ ಆಗುತ್ತೆ ಫಿಂಗರ್ ಪ್ರಿಂಟ್. ಓಕೆ, ಜಸ್ಟ್ ಒಮ್ಮೆ ಕೊಟ್ಟು ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ಇಲ್ಲಿ ಎರಡು ಆಪ್ಷನ್ ಇದೆ. ಸಪೋಸ್ ನಿಮ್ಮ ಹತ್ರ ಬೇರೆ ಮೇಲ್ ಐ ಡಿ ಆಲ್ರೆಡಿ ಇದ್ದರೆ, ನೀವು ಇಲ್ಲಿ ಡೈರೆಕ್ಟಾಗಿ ಎಂಟರ್ ಮಾಡಿದರೆ ಆಯಿತು. ನಿಮಗೆ ಇಲ್ಲಿ ಕಾಣುತ್ತಲ್ಲ ಬೇರೆ ಮೇಲ್ ಐ ಡಿ ಇದ್ದರೆ ಇಲ್ಲಿ ಎಂಟರ್ ಮಾಡಿದರೆ ಆಯಿತು. ಡೈರೆಕ್ಟಾಗಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ಆಯಿತು. ಸೊ ಆ ಮೇಲ್ ಐ ಡಿ ಕೂಡ ಇದರಲ್ಲಿ ಲಾಗಿನ್ ಆಗ್ತದೆ. ಬಟ್ ನಾವೀಗ ಬಂದಿರೋದು ಏನಕ್ಕೆ, ನಮಗೆ ಹೊಸ ಇಮೇಲ್ ಐ ಡಿ ಬೇಕು. ಹಾಗಾಗಿ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಆಪ್ಷನ್ ಇದೆ ನೋಡಿ, ಇದರ ಮೇಲೆ ಟಿಕ್ ಹಾಕೊಳ್ಳಿ. ಕ್ರಿಯೇಟ್ ಅಕೌಂಟನ್ನು ಕ್ಲಿಕ್ ಮಾಡಿ. ಇಲ್ಲಿ ಎರಡು ಆಪ್ಷನ್ ಇದೆ. ಫಸ್ಟ್ ಆಪ್ಷನ್ ಪರ್ಸನಲ್ ಯೂಸಿಗೆ ಅಂತ ಹೇಳಿ, ಸೆಕೆಂಡ್ ಆಪ್ಷನ್ ವರ್ಕ್ ಅಥವಾ ಬಿಸ್ನೆಸ್ಸಿಗೆ ಅಂತ ಹೇಳಿ. ನಾವೀಗ ಯೂಸ್ ಮಾಡ್ತಿರೋದು ಪರ್ಸನಲ್ ಯೂಸಿಗೋಸ್ಕರ. ನಾವು ಯಾವುದೇ ವರ್ಕ್ ಅಥವಾ ಬಿಸ್ನೆಸ್ ಪರ್ಪಸ್ಸಿಗೋಸ್ಕರ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಫಸ್ಟ್ ಆಪ್ಷನನ್ನು ಟಿಕ್ ಹಾಕೊಳ್ಳಿ. ಟಿಕ್ ಹಾಕಿದ ಕೂಡಲೇ ಸ್ವಲ್ಪ ಹೊತ್ತು ಲೋಡ್ ತಗೊಳ್ತದೆ. ಲೋಡಿಂಗ್ ಆದಮೇಲೆ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಾವು ಮಾಡಬೇಕಾದ ಒಂದು ಕೆಲಸ ಏನಂತ ಹೇಳಿದರೆ, ನಮ್ಮ ಹೆಸರನ್ನು ಎಂಟರ್ ಮಾಡೋದು. ಸಪೋಸ್ ನಿಮ್ಮದು ಹೆಸರು ಎರಡು ಪಾರ್ಟಲ್ಲಿ ಡಿವೈಡ್ ಆಗಿದ್ದರೆ, ಈಗ ಒಂದು ಫಸ್ಟ್ ನೇಮ್ ಮತ್ತೊಂದು ಸರ್ ನೇಮ್ ಆ ಥರ ಎಲ್ಲ ಇದ್ದರೆ, ನೀವೇನು ಮಾಡ್ಬೋದು ಅಂತ ಹೇಳಿದರೆ, ಫಸ್ಟ್ ನೇಮ್ ಒಂದರಲ್ಲಿ ಕೊಟ್ಟು ಸರ್ ನೇಮನ್ನು ಕೆಳಗಡೆ ಆಪ್ಷನಲ್ಲಿ ಇರುವಲ್ಲಿ ಕೊಡ್ಬೋದು. ಇಲ್ಲಿ ಎರಡು ಆಪ್ಷನ್ ಇದೆ. ಈಗ ನನ್ನ ಹೆಸರು ವಿಚೇತ್ ಕುಮಾರ್ ಅಂತ ಇದೆ. ವಿಚೇತ್ ಇಲ್ಲಿ ಬರೀತೇನೆ, ಕುಮಾರ್ ಇಲ್ಲಿ ಬರಿಬೋದು. ಆರ್ ಇದು ಆಪ್ಷನಲ್ ಆಗಿರೋ ಕಾರಣ ವಿಚೇತ್ ಕುಮಾರನ್ನು ಡೈರೆಕ್ಟಾಗಿ ಮೇಲ್ಗಡೆ ನಾನು ಎಂಟರ್ ಮಾಡ್ಬೋದು, ನೋ ಇಶ್ಯೂ. ಸಪೋಸ್ ನೀವೊಂದು ವೇಳೆ ಫಸ್ಟ್ ನೇಮ್ ಮತ್ತು ಸೆಕೆಂಡ್ ನೇಮ್ ಸರ್ ನೇಮನ್ನು ಕೊಟ್ಟರೆ, ನಿಮಗೆ ಇಮೇಲ್ ಐ ಡಿ ಕ್ರಿಯೇಟ್ ಆಗುವಾಗ ಕೂಡ ಸೇಮ್ ನೇಮನ್ನೇ ಅದು ನಿಮಗೆ ಸಜೆಸ್ಟ್ ಮಾಡುತ್ತೆ. ಅದರಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಲ್ಲಿ ಫಸ್ಟ್ ನೇಮ್ ಇರುವಲ್ಲಿ ನಾನೊಂದು ಡಮ್ಮಿ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ತಿದ್ದೇನೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೇನೆ, ಒಂದು ಹೊಸ ಹೆಸರನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಆಕಾಶ್ ಕುಮಾರ್ ಅಂತ ಹೇಳಿ ಹೆಸರನ್ನು ಎಂಟರ್ ಮಾಡ್ತೇನೆ. ನನ್ನ ಹೆಸರು ವಿಚೇತ್, ಆಕಾಶ್ ಅಲ್ಲ. ಜಸ್ಟ್ ಒಂದು ಡಮ್ಮಿ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ ಅಷ್ಟೇ. ಆಕಾಶ್ ಕುಮಾರ್ ಅಂತ ಹೇಳಿ ಒಂದು ಹೆಸರನ್ನು ಎಂಟರ್ ಮಾಡಿದೆ. ಒಮ್ಮೆ ಎಂಟರ್ ಮಾಡಿ ಆದಮೇಲೆ ಕೆಳಗಡೆಯಿಂದ ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ, ಒಮ್ಮೆ ಕಂಪ್ಲೀಟ್ ಎಂಟರ್ ಆದಮೇಲೆ ಇಲ್ಲಿ ನಾನು ಫಿಲ್ ಮಾಡ್ತಾ ಇಲ್ಲ ಸರ್ ನೇಮನ್ನು, ಯಾಕಂತ ಹೇಳಿದರೆ ಇದು ಆಪ್ಷನಲ್, ಇದು ಫಿಲ್ ಮಾಡಬೇಕು ಅಂತಿಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ, ಇದನ್ನು ನಾನು ಕ್ಲಿಕ್ ಮಾಡ್ತೇನೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಈಗ ನೆಕ್ಸ್ಟ್ ನನಗೆ ಡೇಟ್ ಆಫ್ ಬರ್ತನ್ನು ಕೇಳ್ತಾ ಉಂಟು. ಇಲ್ಲಿ ಯಾವುದೇ ವೆರಿಫಿಕೇಷನ್ ಆಗೋದಿಲ್ಲ ಇಮೇಲ್ ಐ ಡಿದ್ದು. ಹಾಗಾಗಿ ನೀವು ಡೇಟ್ ಆಫ್ ಬರ್ತ್ ತಪ್ಪಾಗಿ ಕೊಟ್ಟರು ಪ್ರಾಬ್ಲಮ್ ಏನೂ ಆಗೋದಿಲ್ಲ.
ಸೊ ನಾವಿಲ್ಲಿ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡುವ. ಡೇಟ್ ನಾನು ಸಪೋಸ್ 15th ಅಂತ ಕೊಡ್ತೇನೆ, ಮಂತ್ ಫೆಬ್ರವರಿ, ನೆಕ್ಸ್ಟ್ ಬರುವಂಥದ್ದು ಇಯರನ್ನು 2000 ಅಂತ ಕೊಡುವ. ರಫ್ ಆಗಿ ಒಂದು 2000 ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ನಾನು ರಫ್ ಆಗಿ ಕೊಡ್ತಾ ಇದ್ದೇನೆ ಅಷ್ಟೇ. ನೀವು ಸೇಮ್ ಸ್ಟೆಪ್ಪನ್ನು ಫಾಲೋ ಮಾಡಿದರೆ ಆಯಿತು. ನೆಕ್ಸ್ಟ್ ಜೆಂಡರ್ ಅಂತಿದೆ, ಇಲ್ಲಿ ಮೇಲ್ ಅಂತ ಕೊಡ್ತೇನೆ. ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಟಿಕ್ ಹಾಕ್ತೇನೆ. ಒಮ್ಮೆ ಇಷ್ಟು ಟಿಕ್ ಹಾಕಿದ ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಜಿಮೇಲ್ನವರೇ ನಮಗೆ ಕೇಳ್ತಿದ್ದಾರೆ ಯಾವ ಇಮೇಲ್ ಅಡ್ರೆಸ್ ನಿಮಗೆ ಬೇಕು ಅಂತ ಹೇಳಿ. ಸೊ ನಿಮ್ಗೆ ಏನಾದರೂ ನೀವು ಎಂಟರ್ ಮಾಡಿದಂಥ ಇಮೇಲ್ ಐ ಡಿ ಯಾರಿಗೂ ಇಶ್ಯೂ ಆಗಿಲ್ಲ ಅಂತ ಹೇಳಿದರೆ, ಯಾರು ಯೂಸ್ ಮಾಡ್ತಿಲ್ಲ ಅಂತ ಹೇಳಿದರೆ ನಿಮಗೆ ಸಿಗುತ್ತೆ. ಸೊ ಟ್ರೈ ಮಾಡ್ಬೋದು. ನಾನು ಕೊಟ್ಟ ಹೆಸರೇನು ಆಕಾಶ್ ಕುಮಾರ್ ಅಂತ ಕೊಟ್ಟಿದ್ದೆ. ನಾನು ಇಲ್ಲಿ ಏನು ಮಾಡ್ತೇನೆ, ಆಕಾಶ್ ಕುಮಾರ್ ಇದ್ದು ಕೆ, ನೆಕ್ಸ್ಟ್ ಏನಾದರೂ ನಂಬರ್ ಕೊಡುವ. ಡೇಟ್ ಆಫ್ ಬರ್ತ್ 15 ಕೊಟ್ಟಿದ್ದೆ, 15/02 ಫೆಬ್ರವರಿ ಅಲ್ವಾ, 02 ಕೊಟ್ಟು ನೆಕ್ಸ್ಟ್ ಕೊಡ್ತೇನೆ. ಸಪೋಸ್ ಅವೈಲೇಬಲ್ ಇದ್ದರೆ ಸಿಗುತ್ತೆ, ಬಟ್ ಇದು ಅವೈಲೇಬಲ್ ಇಲ್ಲ. ಬೇರೆ ಯಾವುದಾದ್ರೂ ನಂಬರ್ಸ್ ಅವೈಲೇಬಲ್ ಇದೆಯಾ ನೋಡುವ. ಇಯರ್ ಕೂಡ ಎಂಟರ್ ಮಾಡಿದೆ, ಬಟ್ ಇದು ಇಮೇಲ್ ಐ ಡಿ ಅವೈಲೇಬಲ್ ಇದೆ. ಸೊ ಈ ಇಮೇಲ್ ಐ ಡಿ ನಮಗೆ ಸಿಗುತ್ತೆ. ಸೊ ಇಲ್ಲಿ ಪಾಸ್ವರ್ಡ್ ಕೇಳ್ತಿದ್ದಾರೆ, ನೀವೊಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಹೇಳಿದರೆ ಇದು ಕಲೆಕ್ಷನ್ ಆಫ್ ನಂಬರ್ಸ್ ಮತ್ತು ವರ್ಡ್ಸ್, ಸಿಂಬಲ್ಸ್ ಮೂರು ಕೂಡ ಕಾಂಬಿನೇಷನಲ್ಲಿ ನೀವು ಎಂಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಆಕಾಶ್ ಅಂತ ಹೆಸರಿದೆ ಇಮೇಲ್ ಐ ಡಿದು, ನಾನು ಆಕಾಶ್ @12345 ಈ ಥರ ಕೊಡ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಇದು ಹೆಚ್ಚಿನವರು ಗೆಸ್ ಮಾಡುವಂಥ ಪಾಸ್ವರ್ಡ್. ಸೊ ಹೀಗೆ ಕೊಟ್ಟರೆ ತುಂಬ ಜನ ಗೆಸ್ ಮಾಡಿ ಅದನ್ನು ಓಪನ್ ಮಾಡೋ ಚಾನ್ಸಸ್ ಇರ್ತದೆ. ಸೊ ನೀವು ಯಾವ ರೀತಿ ಪಾಸ್ವರ್ಡ್ ಎಂಟರ್ ಮಾಡಿ ಅಂತ ಹೇಳಿದರೆ ಅದನ್ನು ಗೆಸ್ ಮಾಡ್ಲಿಕ್ಕೆ ಆಗಬಾರ್ದು ಯಾರಿಗೂ. ಆ ಥರ ಒಂದು ಪಾಸ್ವರ್ಡನ್ನು ಕಾಂಬಿನೇಷನಲ್ಲಿ ಯೂಸ್ ಮಾಡ್ಕೊಳ್ಳಿ. ಒಂದು ಲೆಟರ್ಸ್ ಅಲಾಂಗ್ ವಿತ್ ಸಿಂಬಲ್ಸ್, ನೆಕ್ಸ್ಟ್ ಬರುವಂಥದ್ದು ನಂಬರ್ಸ್, ಮೂರರದ್ದು ಕಾಂಬಿನೇಷನಲ್ಲಿ ಎಂಟರ್ ಮಾಡಿ. ಒಮ್ಮೆ ಪಾಸ್ವರ್ಡ್ ಎಂಟರ್ ಆದಮೇಲೆ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನಮ್ಮ ಹೆಸರಿದೆ, ಇಮೇಲ್ ಐ ಡಿ ಒಟ್ಟಿಗೆ, ಅದರೊಟ್ಟಿಗೆ ನಂಬರ್ಸ್ ನಾವು ಎಂಟರ್ ಮಾಡಿದ್ದಿದೆ. ಇದು ನಿಮ್ಮದು ಇಮೇಲ್ ಐ ಡಿ. ಓಕೆ, ಇಲ್ಲೇನು ಕಾಣ್ತಿದೆ ನೋಡಿ, ಇದು ನಿಮ್ಮದು ಇಮೇಲ್ ಐ ಡಿ. ನೀವು ಎಲ್ಲಿ ಹೋದರೂ ಕೂಡ ಯಾವುದೇ ಒಂದು ಡಾಕ್ಯುಮೆಂಟೇಷನಲ್ಲಿ ಎಂಟರ್ ಮಾಡಬೇಕಾದ್ರೆ ಈ ಕಂಪ್ಲೀಟ್ ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಬರುವಂಥದ್ದು ನೆಕ್ಸ್ಟ್ ಅಂತ ಆಪ್ಷನ್, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕೆಲವೊಂದು ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಅನ್ನು ಕೊಟ್ಟಿದ್ದಾರೆ, ಬೇಕಾದರೆ ಓದ್ಬೋದು. ಸೆಕ್ಯೂರಿಟಿ ರೀಸನ್ಗೋಸ್ಕರ ಕೆಲವೊಂದೆಲ್ಲ ಪಾಯಿಂಟ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ಓದ್ಬೋದು. ಇಲ್ಲಾಂತ ಹೇಳಿ ಡೈರೆಕ್ಟಾಗಿ ಐ ಅಗ್ರಿ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಟಿಕ್ ಹಾಕಿ ನಿಮ್ಮ ಇಮೇಲ್ ಐ ಡಿ ಈಗ ಕ್ರಿಯೇಟ್ ಆಗ್ತದೆ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋ ಕಾರಣ ಸ್ವಲ್ಪ ಸ್ಲೋ ಆಗ್ತಾ ಇದೆ. ವಿದಿನ್ 2-3 ಸೆಕೆಂಡ್ಸ್ ಒಳಗೆ ಇದು ಪೇಜ್ ರಿಫ್ರೆಶ್ ಆಗಿ ನಿಮ್ಮ ಹೊಸ ಇಮೇಲ್ ಐ ಡಿ ಕ್ರಿಯೇಟ್ ಆಗಿರುತ್ತದೆ. ಓಕೆ, ಈಗ ನಮ್ಮದು ಇಮೇಲ್ ಐ ಡಿ ಕ್ರಿಯೇಟ್ ಆಗಿದೆ. ನೀವೇನು ಫಸ್ಟ್ ಟೈಮ್ ಇದಕ್ಕೆ ಲಾಗಿನ್ ಆದಾಗ ಮಾಡಿದ್ರಿ ಅದೇ ಥರ ಅದೇ ಸ್ಟೆಪ್ಪನ್ನು ಫಾಲೋ ಮಾಡಬೇಕೀಗ. ರೈಟ್ ಸೈಡಲ್ಲಿ ನಮ್ಮದು ಪ್ರೊಫೈಲ್ ಇದೆ, ಪ್ರೊಫೈಲ್ ಲಿಂಕ್ ಕಾಣ್ತಾ ಉಂಟು ನಮಗೆ. ಅದರಲ್ಲಿರುವಂಥ ಇಮೇಲ್ ಐ ಡಿ ಬೇರೆ. ನಾವೇನು ಮಾಡಬೇಕು, ಅದನ್ನು ಫಸ್ಟ್ ಒಮ್ಮೆ ಕ್ಲಿಕ್ ಮಾಡಿ ನಮ್ಮ ಆ್ಯಕ್ಚುಲಿ ಈಗ ಕ್ರಿಯೇಟ್ ಮಾಡಿದ ಇಮೇಲ್ ಐ ಡಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲೇ ಲಾಸ್ಟಲ್ಲಿ ಎಂಟರ್ ಆಗಿರ್ತದೆ. ಜಸ್ಟ್ ನಾವು ಕ್ರಿಯೇಟ್ ಮಾಡಿದಂಥ ಇಮೇಲ್ ಐ ಡಿ ಲಾಸ್ಟಲ್ಲಿ ಎಂಟರ್ ಆಗಿರ್ತದೆ. ಇದನ್ನು ಬಂದು ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಹೊಸ ಇಮೇಲ್ ಐ ಡಿಯಲ್ಲಿ ಲಾಗಿನ್ ಆಗಿದೆ. ಈಗ ಇದು ನಮ್ಮದು ಹೊಸ ಇಮೇಲ್ ಐ ಡಿ, ಯಾವುದೇ ಮೆಸೇಜ್ ಇಲ್ಲ ಇದರಲ್ಲಿ ಈಗ ಸದ್ಯಕ್ಕೆ. ಸೊ ಹೊಸ ಇಮೇಲ್ ಐ ಡಿ ಇದು. ಈಗ ಇದರಲ್ಲಿ ಮಾಡಬೇಕಾದ್ದು ಸೆಕೆಂಡ್ ಸ್ಟೆಪ್ ನಾನು ಹೇಳಿದ್ದೆ ಅಲ್ಲ, ಸೆಕೆಂಡ್ ಪಾರ್ಟ್ ಇದರದ್ದು ಸೆಕ್ಯೂರಿಟಿಗೋಸ್ಕರ. ಇಮೇಲ್ ಐ ಡಿ ನೀವು ಸಪೋಸ್ ಪಾಸ್ವರ್ಡ್ ಮರ್ತ್ಕೊಂಡ್ಬಿಟ್ರೆ ಅಥವಾ ಬೇರೆಯವರೇನಾದರೂ ನಿಮ್ಮ ಡಿವೈಸನ್ನು ಯೂಸ್ ಮಾಡಿದರೆ ಅವರು ಬೇಕಾದರೆ ನಿಮ್ಮ ಇಮೇಲ್ ಐ ಡಿದು ಆ್ಯಕ್ಸೆಸನ್ನು ತಗೊಳ್ಳುವಂಥ ಚಾನ್ಸಸ್ ಇರ್ತದೆ. ಎಲ್ಲ ಕೂಡ ಇಮೇಲ್ ಐ ಡಿಯೇ ಶೋ ಮಾಡ್ತದೆ, ಎಲ್ಲೆಲ್ಲಿ ಲಾಗಿನ್ ಆಗಿದೆ, ಮತ್ತು ಅದನ್ನು ಸೆಕ್ಯೂರ್ ಆಗಿಡಲಿಕ್ಕೆ ಯಾವ್ಯಾವ ಸ್ಟೆಪ್ಪನ್ನು ಯೂಸ್ ಮಾಡಬೇಕು ಎಲ್ಲ ಕೂಡ ಇಮೇಲ್ ಐ ಡಿಯಲ್ಲೇ ಇದೆ. ಅದನ್ನು ಯಾವ ರೀತಿ ಫಾಲೋ ಮಾಡೋದು ಅಂತ ನೋಡುವ. ಫಸ್ಟ್ ಇದನ್ನು ಸಿಂಬಲನ್ನು ಟಿಕ್ ಹಾಕ್ಕೊಳ್ಳಿ. ಟಿಕ್ ಹಾಕೊಂಡು ನೆಕ್ಸ್ಟ್ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಗೂಗಲ್ ಅಕೌಂಟ್ ಸೆಟ್ಟಿಂಗ್ಸ್ ನಮಗೆ ಓಪನ್ ಆಗ್ತದೆ. ಇಲ್ಲಿ ಫಸ್ಟ್ ಪೇಜಲ್ಲಿ ಹೋಮ್ ಇದೆ, ಹೋಮಲ್ಲೇ ತೋರಿಸ್ತಿದ್ದಾರೆ ನೋಡಿ, ಡೋಂಟ್ ಗೆಟ್ ಲಾಕ್ಡ್ ಔಟ್ ಆಫ್ ಯುವರ್ ಗೂಗಲ್ ಅಕೌಂಟ್, ಆ್ಯಡ್ ರಿಕವರಿ ಫೋನ್. ಅಂದರೆ ನೀವು ಫೋನ್ ನಂಬರನ್ನು ಎಂಟರ್ ಮಾಡಬೇಕಾಗ್ತದೆ. ಫೋನ್ ನಂಬರ್ ಯಾಕೆ ಇಂಪಾರ್ಟೆಂಟ್, ನೀವೇನಾದರೂ ಲಾಗಿನ್ ಮಾಡುವಾಗ ನಿಮಗೆ ಪಾಸ್ವರ್ಡ್ ಮರೆತು ಹೋದರೆ ಆ ಥರ ಏನಾದರೂ ಪ್ರಾಬ್ಲಮ್ ಆದಾಗ ನೀವು ಡೈರೆಕ್ಟಾಗಿ ಫೋನಿಗೆ ಒಂದು OTP ತರಿಸುವ ಮೂಲಕ ನಿಮ್ಮ ಜಿಮೇಲ್ ಅಕೌಂಟಿಗೆ ಲಾಗಿನ್ ಮಾಡ್ಕೊಳ್ಬೋದು. ಸೊ ಅದೊಂದು ಆಪ್ಷನ್ ಇರ್ತದೆ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತ ಹೇಳಿದರೆ, ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಪರ್ಸ್ನಲ್ ಇನ್ಫೋ ಅಂತೇಳಿ. ಪರ್ಸ್ನಲ್ ಇನ್ಫೋವನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕೊಟ್ಟ ಹೆಸರು ಕರೆಕ್ಟ್ ಇದೆ. ಇಲ್ಲಿ ಬೇಕಾದರೆ ಪ್ರೊಫೈಲ್ ಪಿಕ್ಚರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಿಮಗೆ ಇಲ್ಲಿ ಕಾಣ್ತಿರ್ಬೋದು, ಪ್ರೊಫೈಲ್ ಪಿಕ್ಚರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು ಬೇಕಾದರೆ. ಸೊ ನೆಕ್ಸ್ಟ್ ಥರ್ಡ್ ಆಪ್ಷನ್ ಇರುವಂಥದ್ದು ಡೇಟಾ ಆ್ಯಂಡ್ ಪ್ರೈವಸಿ ಅಂತೇಳಿ. ಅದರ ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ, ಸೆಕ್ಯೂರಿಟಿ ಅಂತ ಹೇಳಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಇಮೇಲ್ ಐ ಡಿಯನ್ನು ಸೇಫ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿದರೆ ಈ ಆಪ್ಷನನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಸ್ವಲ್ಪ ಡ್ರ್ಯಾಗ್ ಮಾಡಿದ ಕೂಡಲೇ ಇಲ್ಲಿ ಕೇಳ್ತಿದ್ದಾರೆ ಅವರು
ಸ್ಟೆಪ್ ವೆರಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಒಂದು ಪಾಸ್ವರ್ಡ್ ನೀವು ಎಂಟರ್ ಮಾಡಲಿಕ್ಕೆ ಇರ್ತದೆ. ಸಪೋಸ್ ಇದನ್ನು ಆನ್ ಅಂತ ಇಟ್ಟರೆ ಪಾಸ್ವರ್ಡ್ ಎಂಟ್ರಿ ಮಾಡಿ ನೀವು ಲಾಗಿನ್ ಆಗೋದ್ರ ಜೊತೆಗೆ ನಿಮ್ಮ ಮೊಬೈಲಿಗೆ ಒಂದು ನಂಬರನ್ನು ಕಳಿಸ್ಕೊಡ್ತದೆ Gmail. ಸೊ ಅಲ್ಲಿ ನೀವು ಆ ನಂಬರನ್ನು ನೋಡಿಕೊಂಡು ಇಲ್ಲಿ ಬರುವಂಥ ಪಾಪಪ್ 3 ಆಪ್ಷನಲ್ಲಿ ಅದನ್ನು ಟಿಕ್ ಹಾಕಬೇಕಾಗತ್ತೆ. ಸಪೋಸ್ ನನಗೀಗ 3 ನಂಬರ್ ಬಂತು ಅಂತ ಅಂದ್ಕೊಳ್ಳಿ, 3, 56, 51 ಅಂತೇಳಿ. ಇಲ್ಲಿ ಒಂದು ನಂಬರ್ ಪಾಪಪ್ ಆಗ್ತದೆ. ನನ್ನ ಮೊಬೈಲಲ್ಲಿ ಬಂದ ನಂಬರ್ ಇಲ್ಲಿ ಬಂದಂಥ 3 ನಂಬರಲ್ಲಿ ಯಾವುದು ಅಂತ ಹೇಳಿ ನಾನು ಚೂಸ್ ಮಾಡಬೇಕು. ಸೊ ಆ ರೀತಿ ಒಂದು ಸೆಕ್ಯೂರಿಟಿ ರೀಸನ್ಗೋಸ್ಕರ ಒಂದು ಆಪ್ಷನ್ ಇಟ್ಟಿದ್ದಾರೆ. ಸೊ ಇದೇನು ಮಾಡುತ್ತೆ ಅಂತ ಹೇಳಿದರೆ 2 ಸ್ಟೆಪ್ ವೆರಿಫಿಕೇಶನನ್ನು ಮಾಡ್ತದೆ. ಸೊ ಅಂದರೆ ಈ ಇಮೇಲ್ ಐಡಿಗೆ ಸಂಬಂಧಪಟ್ಟಂಥ ಪಾಸ್ವರ್ಡನ್ನು ಎಂಟರ್ ಮಾಡಿದವರು ನೀವೇ, ಮತ್ತು ಆ ಡಿವೈಸ್ ನಿಮ್ಮ ಹತ್ರ ಇದ್ದರೆ ಮಾತ್ರ ಅದು ಲಾಗಿನ್ ಮಾಡಲಿಕ್ಕೆ ಆಗುತ್ತದೆ. ಸೊ ಹಾಗಾಗಿ ಈ ಆಪ್ಷನ್ ಕೂಡ ನೀವು ಆನ್ ಇಡ್ಬೋದು. ಸೆಕ್ಯೂರಿಟಿ ರೀಸನ್ಗೋಸ್ಕರ ತುಂಬ ಒಳ್ಳೆಯದಿದು. ಸೊ ನೆಕ್ಸ್ಟ್ ಇರುವಂಥದ್ದು ಸ್ಕಿಪ್ ಪಾಸ್ವರ್ಡ್ ವೆನ್ ಪಾಸಿಬಲ್, ಇದು ಆನ್ ಇರಲಿ, ಬೈ ಡಿಫಾಲ್ಟ್ ಇದೆ. ಸೊ ನೆಕ್ಸ್ಟ್ ಇರುವಂಥದ್ದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ರಿಕವರಿ ಫೋನ್ ನಂಬರ್. ಇದು ವೆರಿ ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದೆ, ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ರಿಕವರಿ ಫೋನ್ ನಂಬರ್ ಆ್ಯಡ್ ಮಾಡ್ಬೋದು, ಮತ್ತು ವೆರಿಫಿಕೇಶನ್ ಕೂಡ ಮಾಡಲಿಕ್ಕೆ ಆಗ್ತದೆ ವಿತ್ OTP ಥ್ರೂ, ಅಥವಾ ಈಗ ಇಲ್ಲಿ ಬಂದು ಸೆಟ್ಟಿಂಗಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ. ಸೆಕ್ಯೂರಿಟಿಯಲ್ಲಿ ಬಂದು ಇಲ್ಲಿ ರಿಕವರಿ ಫೋನ್ ನಂಬರ್ ಇರುವಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಬರುವಂಥದ್ದು ರಿಕವರಿ ಇಮೇಲ್ ID. ಇದು ಕೂಡ ವೆರಿ ಇಂಪಾರ್ಟೆಂಟ್. ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಬೇರೆ ಇಮೇಲ್ ID ಇದ್ದರೆ ಅದನ್ನು ಇಲ್ಲಿ ಆ್ಯಡ್ ಮಾಡಿ ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ. ಇದರಿಂದ ಏನಾಗ್ತದೆ, ನಿಮ್ಮ ಇಮೇಲ್ ID ಇದೇನಾದರೂ ಲಾಕ್ ಆದರೆ, ಯಾರಾದರೂ ಬೇರೆಯವರು ಪಾಸ್ವರ್ಡನ್ನು ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡಲಿಕ್ಕೆ ಟ್ರೈ ಮಾಡಿದರೆ, ಆ ಟೈಮಲ್ಲಿ ನಿಮಗೊಂದು ಇಮೇಲ್ ನಿಮಗೆ ಬರ್ತದೆ. ನೀವು ಇಲ್ಲಿ ಏನು ರಿಕವರಿ ಇಮೇಲ್ ಆ್ಯಡ್ ಮಾಡಿರ್ತೀರಿ ಅದಕ್ಕೊಂದು ಮೇಲ್ ಬರ್ತದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಪ್ಷನ್. ಸೊ ನೀವು ಇಲ್ಲಿ ರಿಕವರಿ ಇಮೇಲ್ ID ಮತ್ತು ರಿಕವರಿ ಫೋನ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಇದನ್ನು ಎಂಟರ್ ಮಾಡೋದು ತುಂಬ ಈಸಿ ಉಂಟು. ನೀವು ಜಸ್ಟ್ ಇದನ್ನು ಟಿಕ್ ಮಾಡೋದು, ನೆಕ್ಸ್ಟ್ ಇಲ್ಲಿ ಫೋನ್ ನಂಬರ್ ಆ್ಯಡ್ ಮಾಡಲಿಕ್ಕೆ ಇರ್ತದೆ, ಆ್ಯಡ್ ಮಾಡಿ ಅಲ್ಲಿ OTP ಬರ್ತದೆ, ವೆರಿಫೈ ಮಾಡಿದರೆ ಆಯಿತು. ಓಕೆ, ಇದಿಷ್ಟಾದಮೇಲೆ ನಿಮ್ಮ ಮೊಬೈಲ್ ಯಾವುದ್ಯಾವುದರಲ್ಲಿ ಲಾಗಿನ್ ಆಗಿದೆ ಅಂತೇಳಿ ಇಲ್ಲಿ ಶೋ ಮಾಡ್ತದೆ. ಇದು ವೆರಿ ಇಂಪಾರ್ಟೆಂಟ್. ಸಪೋಸ್ ನಿಮ್ಮ ಫೋನನ್ನು ತಗೊಂಡು ಯಾರಾದರೂ ಬೇರೆಯವರು ಲಾಗಿನ್ ಮಾಡಿದರೆ ನಿಮ್ಗೆ ಇಲ್ಲಿ ಶೋ ಮಾಡ್ತದೆ, ಅಥವಾ ನೀವೇನಾದರೂ ಮರೆತು ಬೇರೆ ಯಾವುದೋ ಡಿವೈಸಲ್ಲಿ ಲಾಗಿನ್ ಮಾಡಿ ಲಾಗೌಟ್ ಮಾಡಲಿಕ್ಕೆ ಮರ್ತಿದ್ರು ಕೂಡ ಇಲ್ಲಿ ಅದನ್ನು ಶೋ ಮಾಡ್ತದೆ. ನೀವು ಇಲ್ಲಿಂದನೇ ಅದನ್ನು ಲಾಗೌಟ್ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S7 ಟ್ಯಾಬ್ ಇದು. ಸೊ ಹಾಗಾಗಿ ನನಗೆ ಇಲ್ಲಿ ಒಂದು ಮಾತ್ರ ಡಿವೈಸ್ ಶೋ ಮಾಡ್ತಾ ಉಂಟು. ನಾನು ಜಸ್ಟ್ ಕ್ರಿಯೇಟ್ ಮಾಡಿದ ಮೇಲ್ ID ಇದು. ಹಾಗಾಗಿ ಸಪೋಸ್ ನಾನು ಬೇರೆ ಮೊಬೈಲಲ್ಲಿ ಯಾವುದರಲ್ಲಾದರೂ ಲಾಗಿನ್ ಮಾಡಿದರೆ ಇಮಿಡಿಯೇಟ್ ಆಗಿ ಇಲ್ಲಿ ನನ್ನ ಸೆಷನ್ ಕಾಣ್ತದೆ. ಇಲ್ಲಿ ಕೂಡ ಓಪನ್ ಇರೋದು ಗೊತ್ತಾಗ್ತದೆ. ನಾನು ಸೈನ್ ಔಟ್ ಮಾಡಲಿಕ್ಕೆ ಆ ಡಿವೈಸ್ ತಗೊಂಡೆ ಸೈನ್ ಔಟ್ ಮಾಡಬೇಕು ಅಂತಿಲ್ಲ. ಇಲ್ಲೇ ಬಂದುಬಿಟ್ಟು ಆಪ್ಷನಲ್ಲಿ ಸೈನ್ ಔಟ್ ಮಾಡಲಿಕ್ಕೆ ಆಗ್ತದೆ. ಇದನ್ನು ಟಿಕ್ ಹಾಕಿದರೆ ಆಯಿತು. ಮ್ಯಾನೇಜ್ ಆಲ್ ಡಿವೈಸಸ್ ಅಂತ ಇದೆಯಲ್ಲ, ಇದನ್ನು ಟಿಕ್ ಹಾಕಿದ ಕೂಡಲೇ ಇಲ್ಲಿ ನನಗೆ ಸೈನ್ ಔಟ್ ಮಾಡಲಿಕ್ಕೆ ಆಗ್ತದೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಒಂದು ಮೇಲ್ ID ಬಗ್ಗೆ. ಇದು ತುಂಬ ಇಂಪಾರ್ಟೆಂಟ್. ನೀವು ಮೇಲ್ ID ಕ್ರಿಯೇಟ್ ಮಾಡೋದು ಮಾತ್ರ ಅಲ್ಲ, ಅದರ ಸೆಕ್ಯೂರಿಟಿಗೋಸ್ಕರ ಇದೆಲ್ಲ ಆಪ್ಷನನ್ನು ಆನ್ ಇಟ್ಕೊಳ್ಳಿ. ಆಗ ಮಾತ್ರ ನಿಮ್ಮ ಮೇಲ್ ID ಕೂಡ ಸೇಫ್ ಆಗಿರ್ತದೆ. ಹೊಸ ಇಮೇಲ್ ಐಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋದ್ವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು.